ನಮಗೆ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯನೇ ಮಾಡಿಕೊಡಿ, ನಮಗೆ ಪ್ರತ್ಯೇಕ ಕೊಡಿ ಅಂತ ಇದ್ರು. ಈಗ ರಾಜು ಕಾಗೆ ಅವರು ಆ ಥರ ಧ್ವನಿ ಎತ್ತಿದ್ದಾರೆ. ಪ್ರತ್ಯೇಕ ಉತ್ತರ ಕರ್ನಾಟಕ ಅಲ್ಲ ಕೇಳಬೇಕಾಗಿರೋದು, ಪ್ರತ್ಯೇಕ ಕರ್ನಾಟಕ ಅಂತ. ಯಾಕಂದ್ರೆ ಈ ಕರ್ನಾಟಕಕ್ಕೆ ಕರ್ನಾಟಕ ಅನ್ನುವಂಥ ಹೆಸರು ಬಂದಿದ್ದು ಅಲ್ಲಿಂದ. ಕರ್ನಾಟಕ ಅನ್ನೋ ಹೆಸರೇ ಅಲ್ಲಿಂದ ಬಂದಿರಬೇಕಾದ್ರೆ ಕೇಳಬೇಕಾಗಿರೋದು ಪ್ರತ್ಯೇಕ ಕರ್ನಾಟಕವನ್ನ, ಪ್ರತ್ಯೇಕ ಉತ್ತರ ಕರ್ನಾಟಕನ ಅಲ್ಲ ಅಂತ. ಉತ್ತರ ಕರ್ನಾಟಕ ಭಾಗಕ್ಕೆ ರಾಜ್ಯ ಸರ್ಕಾರ ಸಾವಿರಾರು ಕೋಟಿ ಅನುದಾನವನ್ನು ಮತ್ತು ಬಜೆಟ್ನಲ್ಲಿ ಪ್ರತಿ ಸರಿ ಎತ್ತಿಡುತ್ತೆ. ಆದರೂ ಸಹ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳು ಹಿಂದುಳಿದಿದ್ದಾವೆ ಅಂತ ಈಗಲೂ ದೊಡ್ಡ ಕೂಗು ಎದ್ದು ಬರ್ತಾ ಇದೆ. ನೀವು ಎಷ್ಟು ದುಡ್ಡನ್ನ ಅಲ್ಲಿ ಕೊಟ್ರಿ ನಂಬರಲ್ಲಿ ಅಂತ ಮಾತ್ರ ನೋಡಿದೆ, ಎಷ್ಟು ಪರ್ಸೆಂಟೇಜ್ನ ನೀವು ಬೆಂಗಳೂರಿಗೆ ಹರಿಸಿದ್ದೀರಾ. ಬೆಂಗಳೂರಿಗೆ ಅಗಾಧವಾದಂಥ ಪ್ರಮಾಣದಲ್ಲಿ ಹಣ ಹೋಗುತ್ತೆ. ಸೊ ಹಂಗಾಗಿ ಅದನ್ನು ನೀವು ಹೋಲಿಸ್ಕೊಂಡ್ರೆ ಈಗಲೂ ಕೂಡ ಈ ಅಸಮಾನತೆ ಮುಂದುವರೆದಿದೆ. ಅಸಮಾನತೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ವಾಸ್ತವ ಹಿಂದುಳಿದಿರುವುದು ಅಂತ ಹೇಳಿದಾಗ ತಪ್ಪಾಗುತ್ತೆ. ಹಿಂದುಳಿಸಲ್ಪಟ್ಟಿರುವುದು ಸರ್ಕಾರದ ನೀತಿಗಳ ಕಾರಣಕ್ಕಾಗಿ ಹಿಂದುಳಿಸಲ್ಪಟ್ಟಿರುವಂಥದ್ದು ಏನಿದೆ ಇದು ಅಕ್ಷಮ್ಯವಾದ್ದು. ತುಂಬ ಶಾರ್ಟ್ ಟರ್ಮ್ ಪ್ಲಾನ್ಸ್ ಜೊತೆಗೆ ಸರ್ಕಾರಗಳು ನಡೀತಾರೆ, ಲಾಂಗ್ ಟರ್ಮ್ ಪ್ಲಾನ್ ಇಲ್ಲ ಏನು ಮಾಡ್ಬೋದು ಅಂತ. ಅದಕ್ಕೆ ನಮ್ಮ ಕಣ್ಣೆದುರುಗಡೆ ತಮಿಳುನಾಡಿನ ಉದಾಹರಣೆ ಇದೆ. ಬರೀ IT ಸೆಕ್ಟರ್ ಮೇಲೆ ಅಥವಾ ಸರ್ವಿಸ್ ಸೆಕ್ಟರ್ ಮೇಲೆ ಏನು ಕರ್ನಾಟಕ ಡೆವಲಪ್ ಆಗ್ತಿದೆ ಆ ರೀತಿಯಲ್ಲಿ ಇಲ್ಲದೆ ಅಲ್ಲಿ ನಿಮಗೆ ಮ್ಯಾನುಫ್ಯಾಕ್ಚರಿಂಗು, ಅಗ್ರಿಕಲ್ಚರ್ ಈ ಥರ ಹಲವಾರು ಆಯಾಮಗಳಲ್ಲಿ ಬೆಳವಣಿಗೆ ಆಗ್ತಿದೆ. ಅದನ್ನು ಕರ್ನಾಟಕದಲ್ಲೂ ಕೂಡ ಮಾಡೋದಕ್ಕೆ ಸ್ಕೋಪ್ ಇದೆ. ವೀಕ್ಷಕರೇ ನಮಸ್ಕಾರ. ಈ ದಿನ .comನ ನ್ಯೂಸ್ ರೂಮ್ ಟಾಕ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ನ್ಯೂಸ್ ರೂಮ್ ಟಾಕ್ ಚರ್ಚೆಯಲ್ಲಿ ಡಾಕ್ಟರ್ ವಾಸು HV ಅವರಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇವತ್ತಿನ ನ್ಯೂಸ್ ರೂಮ್ ಟಾಕ್ನ ವಿಷಯ ಏನಪ್ಪ ಅಂತ ಅಂದರೆ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ. ಈ ಹಿಂದೆ ಉಮೇಶ್ ಕತ್ತಿಯವರು ಭಾಳ ಸಾರಿ ನಮಗೆ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಕೊಡಿ ಅಂತ ಧ್ವನಿ ಎತ್ತಿದ್ರು. ಈಗ ರಾಜು ಕಾಗೆ ಅವರು, ಕಾಗವಾಡ ಕ್ಷೇತ್ರದ MLA ಆಗಿರುವಂತಹ ರಾಜು ಕಾಗೆ ಅವರು ಧ್ವನಿ ಎತ್ತುತ್ತಾ ಬಂದಿದ್ದಾರೆ. ಮತ್ತು ಅಲ್ಲಿನ ಹಲವಾರು ಜನ ಈಗ ಪ್ರತ್ಯೇಕ ಉತ್ತರ ಕರ್ನಾಟಕ ಸಮಿತಿ ಅಂತಲೂ ರಚಿಸಿಕೊಂಡು ಈಗ ಇತ್ತೀಚೆಗೆ ರಾಜು ಕಾಗೆ ಅವರು ರಾಷ್ಟ್ರಪತಿಗಳಿಗೆ ಪತ್ರ ಕೂಡ ಬರೆದಿದ್ರು. 15 ಜಿಲ್ಲೆಗಳನ್ನು ಅದರಲ್ಲಿ ಮೆನ್ಷನ್ ಮಾಡಿ ನಮಗೆ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಕೊಡಿ, ಸೊ ನಾವು ಪ್ರತ್ಯೇಕವಾಗಿ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡ್ತೀವಿ ಅಂತಲೂ ಹೇಳಿದರು. ಸೊ ಇದು ಯಾಕೆ ಚರ್ಚೆ? ಭಾಳ ಮುಖ್ಯವಾಗಿ ಕರ್ನಾಟಕ ಸರ್ಕಾರ ಏನು ಈಗ ಬೆಂಗಳೂರು ಕೇಂದ್ರಿತವಾಗಿ ರಾಜ್ಯ ಸರ್ಕಾರ ನಡೀತಾ ಇದೆ, ಈ ರಾಜ್ಯ ಸರ್ಕಾರ ಉತ್ತರ ಕರ್ನಾಟಕಕ್ಕೆ ಸರಿಯಾದ ಅನುದಾನ ಕೊಡ್ತಿಲ್ವಾ, ಅಥವಾ ಉತ್ತರ ಕರ್ನಾಟಕದ ಅನಾಭಿವೃದ್ಧಿಗೆ ಬೇರೆ ಏನಾದರೂ ಕಾರಣಗಳಿದೆಯಾ? ಈ ಎಲ್ಲ ವಿಚಾರಗಳ ಕುರಿತು ಇವತ್ತು ಚರ್ಚೆ ಮಾಡೋಣ. ಸರ್, ಭಾಳ ಮುಖ್ಯವಾಗಿ ಏನು ಆಗಲೇ ನಾನು ಇಂಟ್ರೋದಲ್ಲಿ ಹೇಳಿದಾಗೆ ಉಮೇಶ್ ಕತ್ತಿಯವರು ಭಾಳ ಸರಿ ನಮಗೆ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯನೇ ಮಾಡಿಕೊಡಿ, ನಮಗೆ ಈ ಬೆಂಗಳೂರು ಕೇಂದ್ರಿತವಾಗಿ ನಾವು ಅಧಿಕಾರ ಮಾಡೋದಲ್ಲ, ನಮಗೆ ಪ್ರತ್ಯೇಕ ಕೊಡಿ ಅಂತ ಇದ್ರು. ಈಗ ರಾಜು ಕಾಗೆ ಅವರು ಆ ಥರ ಧ್ವನಿ ಎತ್ತಿದ್ದಾರೆ. ಇತ್ತೀಚೆಗೆ ರಾಷ್ಟ್ರಪತಿಗಳಿಗೆ ಪತ್ರ ಕೂಡ ಬರೆದಿದ್ದಾರೆ. 15 ಜಿಲ್ಲೆಗಳನ್ನು ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ದಾವಣಗೆರೆಯಿಂದ ಹಿಡಿದು ಮೇಲ್ಗಡೆ ಎಲ್ಲ ಜಿಲ್ಲೆಗಳನ್ನು ಸಹ ಸೇರಿಸಿದ್ದಾರೆ. ಈಗ ಬೆಂಗಳೂರು ಕೇಂದ್ರಿತವಾಗಿ ಈಗ ನಡೀತಿರೋ ಆಡಳಿತದಿಂದ ಉತ್ತರ ಕರ್ನಾಟಕ ಅಭಿವೃದ್ಧಿ ಕುಂಠಿತ ಆಗ್ತಿದೆ ಅನ್ಸುತ್ತಾ ನಿಮಗೆ? ಇದು ಭಾಳ ಗಂಭೀರವಾದಂಥ ವಿಚಾರ. ರಾಜು ಕಾಗೆ ಅವರು ಈ ಪತ್ರವನ್ನೇ ಬರೆದಿರೋವಂಥ ಸಂದರ್ಭದಲ್ಲಿ ಈ ಹಿಂದೆ ಪ್ರತ್ಯೇಕವಾದಂಥ ಹೈದರಾಬಾದ್ ಕರ್ನಾಟಕ ಕೂಗು ಇರ್ತಾ ಇತ್ತು. ರಾಜು ಕಾಗೆ ಅವರು ಇದನ್ನು ಹೇಳಿರೋದ್ರಿಂದ ಒಟ್ಟಾರೆ ಈ ಅಭಿವೃದ್ಧಿಯ ಅಸಮತೋಲನ ಏನಿದೆ ಅದು ಇನ್ನೂ ಕೂಡ ಮುನ್ನೆಲೆಗೆ ಮತ್ತೆ ಬರ್ತಿದೆ. ಇದೊಂದು ಗಂಭೀರವಾದ ವಿಚಾರ. ಆದರೆ ಒಂದು ಸ್ವಲ್ಪ ತಮಾಷೆ ಅನ್ನಿಸ್ಬೋದಾಗಿರೋ ಒಂದು ವಿಚಾರನೂ ಹೇಳಬೇಕು. ಅದೇನೆಂದರೆ ಪ್ರತ್ಯೇಕ ಉತ್ತರ ಕರ್ನಾಟಕ ಅಲ್ಲ ಕೇಳಬೇಕಾಗಿರೋದು, ಪ್ರತ್ಯೇಕ ಕರ್ನಾಟಕ ಅಂತ. ಯಾಕಂದರೆ ಈ ಕರ್ನಾಟಕಕ್ಕೆ ಕರ್ನಾಟಕ ಅನ್ನುವಂಥ ಹೆಸರು ಬಂದಿದ್ದು ಅಲ್ಲಿಂದ. ಓಕೆ. ಅಂದರೆ ಕರ್ನಾಟಕ ಏಕೀಕರಣ ಆಗಬೇಕು ಅನ್ನುವಂಥ ಚಳುವಳಿ ಭಾಳ ಹೆಚ್ಚಿದ್ದಿದ್ದು ಯಾವುದನ್ನ ಇವತ್ತು ನಾವು ಉತ್ತರ ಕರ್ನಾಟಕ ಅಂತ ಕರಿತಿದ್ದೀವಿ ಅಥವಾ ಮುಂಬೈ ಕರ್ನಾಟಕ ಅಂತಿದ್ದೀವಿ ಆ ಭಾಗದಿಂದ. ಕರ್ನಾಟಕ ಏಕೀಕರಣ ಸಮಿತಿ ಆಗಿದ್ದು ಅಲ್ಲಿಂದ. ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಆಗಿದ್ದು ಧಾರವಾಡದಲ್ಲಿ. ಕರ್ನಾಟಕ ಯೂನಿವರ್ಸಿಟಿ ಮತ್ತು ಯಾವುದನ್ನೀಗ KCD ಅಂತ ಕರೀಲಾಗ್ತಿದೆ ಆ ಕಾಲೇಜು, ಇವೆಲ್ಲ ಕೂಡ ಆ ಭಾಗದ್ದು. ಹಾಗಾಗಿ ಕರ್ನಾಟಕ ಅನ್ನೋ ಹೆಸರೇ ಅಲ್ಲಿಂದ ಬಂದಿರಬೇಕಾದ್ರೆ ಕೇಳಬೇಕಾಗಿರೋದು ಪ್ರತ್ಯೇಕ ಕರ್ನಾಟಕವನ್ನು, ಪ್ರತ್ಯೇಕ ಉತ್ತರ ಕರ್ನಾಟಕನ ಅಲ್ಲ ಅಂತ. ಅಂದರೆ ಲೈಟರ್ ನೋಟ್. ಬಟ್ ಇದರಲ್ಲಿ ಬೇರೆ ವಿಚಾರ ಭಾಳ ತುಂಬ ಗಂಭೀರವಾದಿದೆ. ಯಾವುದೇ ರಾಜ್ಯದಲ್ಲಿ ಅಥವಾ ಕೆಲವು ಸರಿ ಯಾವುದೇ ದೇಶದಲ್ಲಿ ನಮಗೆ ಪ್ರತ್ಯೇಕ ಆಗಬೇಕು ಅನ್ನೋಂಥ ಕೂಗೇನಾದ್ರು ಬಂತು ಅಂತಂದರೆ ಅದನ್ನು ವಿಭಜಕ ಶಕ್ತಿಗಳು ಅಂತ ನೋಡಬಾರ್ದು. ಬದಲಿಗೆ ಏನು ವಿಚಾರ ಇದೆ ಅನ್ನೋದನ್ನ ನೋಡಬೇಕು. ಯಾಕಂದ್ರೆ ಆ ವಿಚಾರದಲ್ಲಿ ಅವರು ಎತ್ತುತ್ತಾ ಇರುವಂಥ ವಿಚಾರದಲ್ಲಿ ಏನಾದರೂ ಹುರುಳಿದ್ರೆ ಆಗ ಇವತ್ತಲ್ಲ ನಾಳೆ ಅದು ಕೆಲವು ವ್ಯಕ್ತಿಗಳ ವಿಚಾರ ಆಗಿ ಇರೋದಿಲ್ಲ. ಅದು ಒಂದು ದೊಡ್ಡ ಆಂದೋಲನಕ್ಕೆ, ರಾಜಕೀಯ ಆಂದೋಲನಕ್ಕೆ ಮತ್ತು ಪ್ರತ್ಯೇಕ ಆಗಬೇಕು ಅನ್ನುವಂಥ ಒಂದು ಭಾಳ ಒತ್ತಾಸೆ ಏರ್ಪಡೋದಕ್ಕೆ ಅದು ಕಾರಣ ಆಗುತ್ತೆ. ಹಾಗಾಗಿ ಇದು ಭಾಳ ಗಂಭೀರವಾದಂಥ ವಿಚಾರ ಅಂತ ನನಗೆ ಅನ್ನಿಸ್ತದೆ. ಆದರೆ ಪರಿಹಾರ ಏನಿದೆ ಆ ಪರಿಹಾರ ಪ್ರತ್ಯೇಕ ಆಗೋದ್ರಲ್ಲಿ ಇದೆ ಅಂತ ನನಗೆ ಅನಿಸೋದಿಲ್ಲ. ಆದರೆ ಅವ್ರು ಎತ್ತುತ್ತಾ ಇರುವಂಥ ವಿಚಾರವನ್ನಂತೂ ಗಮನಕ್ಕೆ ತೆಗೆದುಕೊಳ್ಬೇಕು. ನೀವು ಬೆಂಗಳೂರಿನ ವಿಚಾರನ ಕೇಳಿದ್ರಿ. ಹೌದು. 1956ರಲ್ಲಿ ಯಾವಾಗ ಕರ್ನಾಟಕ ಏಕೀಕರಣ
ಆಯಿತು. ಭಾಷಾವಾರು ಪ್ರಾಂತ್ಯಗಳ ರಾಜ್ಯ ರಚನೆಯಾಗಿ ಕರ್ನಾಟಕ ಏಕೀಕರಣ ಅಂತ ಆಯಿತು. ಕರ್ನಾಟಕ ಅನ್ನೋ ಹೆಸರು ಬರಲಿಲ್ಲ, ವಿಶಾಲ ಮೈಸೂರು ಅಂತ ಕರೆದ್ರು. ಹಿಂದೆ ಇದ್ದಂಥ ಮೈಸೂರು ಸ್ಟೇಟ್ ಜೊತೆಗೆ ಆಗ ಕೊಡಗು ಸೇರಿಕೊಳ್ತು. ನಮ್ಮ ದಕ್ಷಿಣ ಕನ್ನಡ ಕೂಡ ಅದು ಮದ್ರಾಸ್ ಪ್ರೆಸಿಡೆನ್ಸಿ ಭಾಗವಾಗಿದ್ದು, ಅದು ಕೂಡ ನಂತರ ಏಕೀಕರಣದ ಭಾಗವಾಗಿ ಈ ಕಡೆಗೆ ಬಂತು. ಬಳ್ಳಾರಿ ಮದ್ರಾಸ್ನ ಜೊತೆಗಿತ್ತು, ಅದು ಬಂತು. ಮತ್ತು ನಮ್ಮ ಹೈದರಾಬಾದ್ ಪ್ರಾಂತ್ಯ ಜೊತೆಗೂ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಅಂತ ಯಾವುದನ್ನು ಕರಿತಿದ್ವಿ ಮುಂಬೈ ಕರ್ನಾಟಕ, ಅದು ಮುಂಬೈ ಪ್ರೆಸಿಡೆನ್ಸಿ ಜೊತೆಯಲ್ಲೂ ಮುಂಬೈ ಪ್ರಾಂತ್ಯ ಜೊತೆಗೂ ಇತ್ತು. ಇದೆಲ್ಲ ಆದ ಸಂದರ್ಭದಲ್ಲಿ ಇಡೀ ರಾಜ್ಯದ ಒಟ್ಟು GSDPಗೆ, ನಮ್ಮ ರಾಜ್ಯದ ಒಟ್ಟು ಸಂಪತ್ತಿಗೆ ಬೆಂಗಳೂರಿನ ಕೊಡುಗೆ ಅದು 15%ಗಿಂತ ಕಡಿಮೆ ಇತ್ತು ಮೊದಲು. ಹೌದು, 1956ರಲ್ಲಿ. ಅಲ್ಲಿಂದ ಇಲ್ಲಿ ತನಕ ಯಾವ ಪ್ರಮಾಣದಲ್ಲಿ ಬೆಂಗಳೂರಿನ ಅಭಿವೃದ್ಧಿ ಅಥವಾ ಬೆಂಗಳೂರಿನ ಸುತ್ತಲಿನ ಅಭಿವೃದ್ಧಿಗೆ ಕೇಂದ್ರೀಕರಣ ಆಗಿದೆ ಅಂತಂದರೆ, ಇವತ್ತು 2024-25 ಹೊತ್ತಿಗೆ ಬೆಂಗಳೂರಿನ ಕೊಡುಗೆ ಈ GSDPಗೆ, ಅಂದರೆ ಬೆಂಗಳೂರಿನ ಕೊಡುಗೆ ಅಂದಾಗ ಬೆಂಗಳೂರಿನ ಮೇಲೇ ಎಲ್ಲ ಅಭಿವೃದ್ಧಿ ಮತ್ತು ಆರ್ಥಿಕ ವ್ಯವಹಾರಗಳನ್ನು ಕೇಂದ್ರೀಕರಣ ಮಾಡಿರೋದ್ರಿಂದ ಇಲ್ಲಿಂದ ರಾಜ್ಯದ ಒಟ್ಟು GSDPಗೆ 35-38% ತನಕ ಇಲ್ಲಿಂದ ಬರ್ತಾ ಇದೆ. ಸೊ ಇದನ್ನು ನೋಡಿ ಬೆಂಗಳೂರು ನಮ್ಮ ಚಿನ್ನದ ಮೊಟ್ಟೆ ಇಡುವಂಥ ಕೋಳಿ ಅನ್ನೋ ಥರದಲ್ಲಿ ಅದನ್ನೇನು ಇನ್ನೂ ಕೊಬ್ಬಿಸಲಾಗ್ತಿದೆ. ಇದು ಒಂದು ಸಮಸ್ಯೆನೇ ಇದು. ಹೀಗಾಗಿ ಒಂದು ವಿಕೇಂದ್ರೀಕೃತವಾದಂಥ ಅಭಿವೃದ್ಧಿ ಮತ್ತು ರಾಜ್ಯದ ಎಲ್ಲ ಭಾಗಗಳಿಗೆ, ಎಲ್ಲ ವರ್ಗಗಳ ಜನಸಾಮಾನ್ಯರಿಗೆ ಅವರಿಗೆ ಒಂದು ಅಭಿವೃದ್ಧಿಯನ್ನು ತಂದುಕೊಡುವಂಥ ಕೆಲಸ ಆಗದೇ ಇದ್ರೆ ಇಂಥ ಕೂಗು ಬರುತ್ತೆ. ಇದನ್ನ ನಾವು ಆಲೋಚನೆ ಮಾಡಬೇಕು ಅಂತ ಅನ್ಸುತ್ತೆ. ನೀವು ಆರಂಭದಲ್ಲಿ ಆರಂಭ ಮಾಡುವಾಗ ಒಂದು ಮಾತು ಹೇಳಿದ್ರಿ, ಅಂದರೆ ಪ್ರತ್ಯೇಕವಾದಂಥ ಕೂಗು ಬಂತು ಅಂದರೆ ಅದು ಯಾಕಾಗಿ ಬಂತು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ, ಅದು ವಿಭಜಕ ಶಕ್ತಿಯಾಗಿ ನೋಡಬಾರ್ದು ಅಂತ. ಸೊ ಇದರಲ್ಲೇ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಅತಿ ಹಿಂದುಳಿದ ಜಿಲ್ಲೆಗಳು ಅಂತ ಕನ್ಸಿಡರ್ ಮಾಡಿ 2012ರಲ್ಲಿ ಭಾಳ ದೊಡ್ಡ ಹೋರಾಟದಿಂದ ಸಂವಿಧಾನಕ್ಕೆ 98ನೇ ತಿದ್ದುಪಡಿಯನ್ನು ತಂದು 371J ಆರ್ಟಿಕಲ್ 371J ಕೊಟ್ಟಿದ್ದಾರೆ. ಈಗ ಅದು ಯಡಿಯೂರಪ್ಪ ಸರ್ಕಾರ ಇದ್ದಾಗ ಅದನ್ನು ಕಲ್ಯಾಣ ಕರ್ನಾಟಕ ಅಂದರೆ ಇಡೀ ಉತ್ತರ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕ, ಇಡೀ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ದಾರೆ. ಏನು ಇಡೀ ಕಲ್ಯಾಣ ಕರ್ನಾಟಕ ಮತ್ತು ಇಡೀ ಉತ್ತರ ಕರ್ನಾಟಕ ಭಾಗಕ್ಕೆ ರಾಜ್ಯ ಸರ್ಕಾರ ಸಾವಿರಾರು ಕೋಟಿ ಅನುದಾನವನ್ನು ಮತ್ತು ಬಜೆಟ್ನಲ್ಲಿ ಪ್ರತಿ ಸರಿ ಎತ್ತಿಡುತ್ತೆ. ಆದರೂ ಸಹ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳು ಹಿಂದುಳಿದಿದ್ದಾವೆ ಅಂತ ಈಗಲೂ ದೊಡ್ಡ ಕೂಗು ಎದ್ದು ಬರ್ತಾ ಇದೆ. ಸೊ ಇದು ಯಾಕಾಗಿ ಅಂತ ಅಂದರೆ ಇಷ್ಟು ಸಾವಿರಾರು ಕೋಟಿ ಅನುದಾನವನ್ನು ಕೊಟ್ಟರೂ ಸಹ ಆ ಜಿಲ್ಲೆಗಳು ಈಗಲೂ ಹಿಂದುಳಿದಿದೆ. ಬಡತನದಲ್ಲಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ಮಹಿಳೆಯರ ಸಮಸ್ಯೆ ಆಗಿರ್ಬೋದು, ಶಿಕ್ಷಣದಲ್ಲಾಗಿರ್ಬೋದು. ಇದೆಲ್ಲ ನಿಜ. ಇದು 371J ನಂತರದಲ್ಲೆಲ್ಲ ಅದಕ್ಕೆ ಮುಂಚೆ SM ಕೃಷ್ಣ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ DM ನಂಜುಂಡಪ್ಪ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ನೇಮಕ ಮಾಡಿದ್ರು. ಅವರು ಇಡೀ ರಾಜ್ಯದ ಎಲ್ಲ ತಾಲ್ಲೂಕನ್ನು ಒಂದು ಘಟಕವಾಗಿ ಪರಿಗಣಿಸಿ ಅದನ್ನು ವಿಂಗಡಣೆ ಮಾಡಿದ್ರು. ಹೌದು, ಅತ್ಯಂತ ಹಿಂದುಳಿದ ತಾಲ್ಲೂಕು, ಅತಿ ಹಿಂದುಳಿದ ತಾಲ್ಲೂಕು, ಹಿಂದುಳಿದ ತಾಲ್ಲೂಕು ಮತ್ತು ಮುಂದುವರೆದ ತಾಲ್ಲೂಕು ಅಂತ. ಇದರಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಹಿಂದುಳಿದಿರುವಿಕೆ ಇದ್ದರೂ ಕೂಡ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹಿಂದುಳಿದ ತಾಲ್ಲೂಕುಗಳಿವೆ ಅನ್ನೋದನ್ನು ಅದು ಮುಂದೆ ಇಟ್ಟಿತ್ತು. ಅದರ ಪರಿಸ್ಥಿತಿ ಇವತ್ತೇನಾಗಿದೆ ಅಂತ ನೋಡಿದ್ರೆ, ಆ DM ನಂಜುಂಡಪ್ಪ ಅವ್ರ ವರದಿಯನ್ನು ಅದರಲ್ಲಿ ಬಳಸಿದಂಥ ಮಾನದಂಡಗಳನ್ನ ಇಟ್ಕೊಂಡು ಅದಾದಮೇಲೆ 10 ವರ್ಷಕ್ಕೆ ಶಿವಯೋಗಿ ಹನಗೊಂದಿಮಠ ಅನ್ನೋಂಥ ಒಬ್ಬರು ಇನ್ನೊಂದು ವರದಿಯನ್ನು ಕೂಡ ಮಾಡಿದ್ದಾರೆ. ಅಫ್ಕೋರ್ಸ್ ಅದು ಸರ್ಕಾರ ನೇಮಕ ಮಾಡಿದ್ದು ಸಮಿತಿ ಅಲ್ಲ, ಅವರ ಆಸಕ್ತಿಯಿಂದ ಮಾಡಿದ್ದಾರೆ. ಅದನ್ನು ನೀವು ನೋಡಿದ್ರೆ ಆಗ ಹಿಂದುಳಿದಂಥ ತಾಲ್ಲೂಕುಗಳೇನಿದ್ದು ಅದರದ್ದು ಇವತ್ತಿನ್ನೂ ಜಾಸ್ತಿ ಹಿಂದುಳಿದಿದ್ದಾರಾ, ಕಡಿಮೆ ಹಿಂದುಳಿದಿದ್ದಾರಾ ಅಂತ ನೋಡಿದ್ರೆ, ನಾವೊಂದು ಇದಕ್ಕೆ ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಂಜುಂಡಪ್ಪ ವರದಿಯಲ್ಲಿ 31 ಏನು ಇಡೀ ಹೈದರಾಬಾದ್ ಕರ್ನಾಟಕದ ತಾಲೂಕುಗಳು ಮೆನ್ಷನ್ ಮಾಡ್ತಾರೆ. ಅದರಲ್ಲಿ 28 ತಾಲೂಕುಗಳು ಅತಿ ಹಿಂದುಳಿದ ತಾಲೂಕುಗಳು ಅಂತಲೇ ಮೆನ್ಷನ್ ಮಾಡ್ತಾರೆ. ಹೌದು, ಈಗ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬರ್ತೀನಿ. ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ 2 ಜಿಲ್ಲೆಗಳಲ್ಲೂ ಕೂಡ ಅತ್ಯಂತ ಹಿಂದುಳಿದ ತಾಲೂಕುಗಳು ಇದ್ದವು ಮತ್ತು ಈಗಲೂ ಇದ್ದಾವೆ. DM ನಂಜುಂಡಪ್ಪ ಅವ್ರ ವರದಿಯ ಮಾನದಂಡಗಳನ್ನೇ ಆಧರಿಸಿ 10 ವರ್ಷದ ಮೇಲೆ ಏನು ಹನಗೋದಿಮಠ ಅವರು ಮಾಡಿದ್ರು ವರದಿ, ಆ ವರದಿ ಒಳಗಡೆ ಈಗ ಬಾಗೇಪಲ್ಲಿ ತೆಗೆದುಕೊಂಡ್ರೆ ನೀವು ಬೆಂಗಳೂರಿಂದ ಭಾಳ ಹತ್ತಿರದಲ್ಲಿದೆ, ನ್ಯಾಷನಲ್ ಹೈವೇನಲ್ಲಿ. ಹೌದು, ಅದು ಇವತ್ತಿಗೂ ಅತ್ಯಂತ ಹಿಂದುಳಿದ ತಾಲ್ಲೂಕಾಗಿ ಮುಂದುವರೆದಿದೆ. ಅತಿ ಹಿಂದುಳಿದ ತಾಲ್ಲೂಕೊಂದು ಇನ್ನೂ ಜಾಸ್ತಿ ಹಿಂದುಳಿದಿರುವಿಕೆಗೆ ತುತ್ತಾಗಿದೆ. ಈ ರೀತಿಯಲ್ಲಿ ಇಡೀ ರಾಜ್ಯದಲ್ಲೂ ಕೂಡ ಇದೆ. ಇದು ನಾವೇನು ಹೈದರಾಬಾದ್ ಕರ್ನಾಟಕ ಮತ್ತು ಒಟ್ಟಾರೆ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ತೀವಿ, ಅದು ಖಂಡಿತವಾಗ್ಲೂ ನಿಜ, ಅದರ ಮೇಲೆ ಗಮನ ಹರಿಸಬೇಕು. ಹಾಗೆ ಈ ಹಿಂದುಳಿದಿರುವಿಕೆ ಹಾಗೇ ಮುಂದುವರಿತಾ ಇರುವಂಥದ್ದು ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದೆ. ಚಾಮರಾಜನಗರದಲ್ಲೂ ಕೂಡ ನಿಮಗೆ ಆ ರೀತಿಯಲ್ಲಿ ಕಾಣ್ತದೆ. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲೂ ಕೂಡ ಇದು ಕಾಣ್ತದೆ. ಇದು
ಎಲ್ಲ ಕಡೆಯಲ್ಲೂ ಇದಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಅದನ್ನು ಹೇಳ್ತಾ ಉತ್ತರ ಕರ್ನಾಟಕ ಸಾಪೇಕ್ಷವಾಗಿ ಇನ್ನೂ ಹಿಂದುಳಿದಿರುವಿಕೆನ ನಾವು ಕಡೆಗಣಿಸಬಾರ್ದು. ಅಂದರೆ ಎಲ್ಲ ಕಡೆ ಇದೆ, ನಿಮ್ದು ಮಾತ್ರ ಏನು ಅಂತ ನಾವು ಕೇಳಬಾರ್ದು. ಖಂಡಿತವಾಗ್ಲೂ ಈ ರೀತಿ ಆಗಿರೋದಕ್ಕೆ ಬೆಂಗಳೂರು ಕೇಂದ್ರಿತವಾದಂಥ ಒಂದು ಅಭಿವೃದ್ಧಿಯ ಮಾದರಿ ಏನಿದೆ ಅದೇ ಇದಕ್ಕೆ ಕಾರಣ ಅನ್ನುವಂಥದ್ದು ಸರಿಯಾಗಿರುವಂಥದ್ದು. ಈಗ ಮೊನ್ನೆ ತಾನೇ ರಾಜ್ಯದ ತಲಾದಾಯದ ವಿಚಾರ ಬಂತು. ಕರ್ನಾಟಕ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ತಲಾದಾಯ ಹೊಂದಿರುವಂಥ ರಾಜ್ಯ ಆಗಿದೆ. ಇದು ನಾವು ಹೌದು ಹೆಮ್ಮೆ ಪಡಬೇಕು. ಆದರೆ ಕಂಡೀಷನ್ ಇದೆ. ಮೊದಲು ಮಹಾರಾಷ್ಟ್ರ ಇಲ್ಲ ಅದು ನೀವು ಒಟ್ಟಾರೆ GSDP ಎಲ್ಲ ಹೇಳ್ತಾ ಇದ್ದೀರಾ. ಆದರೆ GSDPನೂ ಅಲ್ಲ, ಒಟ್ಟಾರೆ ಗ್ರೋತ್ ರೇಟ್ ಹೇಳ್ತಿದ್ದೀರಾ. ಆದರೆ ನಾನು ಹೇಳ್ತಾ ಇರೋದು ತಲಾದಾಯ, ಪರ್ ಕ್ಯಾಪಿಟಾ ಇನ್ಕಮ್ ಏನಿದೆ ಇದು ಅತ್ಯಂತ ಹೆಚ್ಚು ಕರ್ನಾಟಕದಿದೆ ಅಂತ. ಮತ್ತು ಅದರಲ್ಲಿ ಬೇರೆ ಬೇರೆ ಹ್ಯೂಮನ್ ಡೆವಲಪ್ಮೆಂಟ್ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲೂ ಕೂಡ ಕರ್ನಾಟಕ ಮುಂದೆ ಇದೆ. ಗ್ಯಾರಂಟಿಗಳೇನು ಕೊಡ್ತಿದ್ದಾರೆ ಅದರಿಂದನೂ ಇದಾಗಿದೆ. ಇವೆಲ್ಲ ಕೂಡ ಪಾಸಿಟಿವ್ ಸೈಡ್ ಅದಕ್ಕೆ. ಅದನ್ನು ನಾವೆಲ್ಲ ಹೆಮ್ಮೆ ಪಡಬೇಕು. ಆದರೆ ಅಟ್ ದಿ ಸೇಮ್ ಟೈಮ್ ಇದರೊಳಗಡೆ ಕೆಲವು ಬೇರೆ ವಿಚಾರಗಳಿವೆ. ಅದೇನು ಅಂತಂದರೆ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಅಂದಾಗ ಅತ್ಯಂತ ಶ್ರೀಮಂತರು ಮತ್ತು ಅತ್ಯಂತ ಬಡವರು ಇಬ್ಬರಿಗೂ ಕೂಡ ಆವರೇಜ್ ತೆಗೆದುಕೊಳ್ಳೋದು. ಆದರೆ ನಿಮಗೆ ಆ ಬಡವರಾಗೇ ಇರ್ತಾರೆ. ಹಾಗೇನೆ ಹಿಂದುಳಿದ ಪ್ರದೇಶಗಳು ಹಿಂದುಳಿದಿರುವಿಕೆ ಹಾಗೇ ಇರುತ್ತೆ. ಉದಾಹರಣೆಗೆ ಕರ್ನಾಟಕದ ಒಟ್ಟು ತಲಾದಾಯ ಈಗ 3.4 lakhs, 3,40,000 ಇದೆ. ಅದರಲ್ಲಿ ಬೆಂಗಳೂರು ನಗರ ಜಿಲ್ಲೆಯದು 7.39 ಲಕ್ಷ ಇದೆ. ಆದರೆ ಕಲಬುರಗಿದು 1.44 ಲಕ್ಷ ಇದೆ. ಸೊ ಅಂದರೆ ನಿಮಗೆ ಕಲಬುರಗಿ, ನಾವು ಕರ್ನಾಟಕ ಇಡೀ ದೇಶದಲ್ಲಿ ಅತ್ಯಂತ ಅಭಿವೃದ್ಧಿ ಹೊಂದಿದ್ದು ರಾಜ್ಯಗಳ ಕಡೆಗೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ನಮ್ಮದೇ ರಾಜ್ಯದ ಒಂದು ಜಿಲ್ಲೆ ಅದು ಈ ದೇಶದ ಅತ್ಯಂತ ಹಿಂದುಳಿದ ಇನ್ಯಾವುದೋ ರಾಜ್ಯದ ರೀತಿ ಒಳಗಡೆ ಅದರ ತಲಾದಾಯ ಇದೆ ಅನ್ನೋದನ್ನು ಕೂಡ ನಾವು ನೋಡಬೇಕು. ಈ ಅಸಮಾನತೆ ಇವತ್ತಿದೆ. ಅದರಲ್ಲಿ ಅಫ್ಕೋರ್ಸ್ ಬೆಂಗಳೂರಿನ ನಂತರ ನಿಮ್ಗೆ ದಕ್ಷಿಣ ಕನ್ನಡ, ಉಡುಪಿ ಇದೆಲ್ಲ ಕೂಡ ತಲಾದಾಯ ಅತ್ಯಂತ ಹೆಚ್ಚಿರುವಂಥ ಜಿಲ್ಲೆಗಳು. ಹೀಗಾಗಿ ಎಲ್ಲಿ ನಮ್ಮ ಅಭಿವೃದ್ಧಿಯ ನೋಟ, ಅಭಿವೃದ್ಧಿಯ ಮಾದರಿ, ಅಭಿವೃದ್ಧಿ ಕಾರ್ಯಕ್ರಮಗಳು ಎಲ್ಲಿ ಕೇಂದ್ರೀಕೃತವಾಗಿದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಮತ್ತು ನೀವು ಇನ್ನೊಂದು ವಿಚಾರ ಕೂಡ ಕೇಳಿದ್ರಿ, ಅಲ್ಲಿಗೆ ಅನುದಾನ ಜಾಸ್ತಿ ಬರ್ತಾ ಇದೆ. 371 ಕೋಟಿ ಅನುದಾನ. ಆ ಅನುದಾನದ ಕಾರಣಕ್ಕಾಗಿ ಮತ್ತು 371J ಕಾರಣಕ್ಕಾಗಿ ಹಲವಾರು ವಿಚಾರಗಳಲ್ಲಿ ಸಕಾರಾತ್ಮಕವಾದಂಥ ಬದಲಾವಣೆ ಬಂದಿದೆ. ಒಂದು ಅದರಲ್ಲಿ ಏನು ಒಂದು ಮೀಸಲಾತಿ ಸೌಲಭ್ಯವನ್ನು ಕಲ್ಪಿಸಲಾಯಿತು. ಅದರಿಂದ ಹೈದರಾಬಾದ್ ಕರ್ನಾಟಕದ ಭಾಗದ ಉದ್ಯೋಗಾಕಾಂಕ್ಷಿಗಳಿಗೆ ಹೆಚ್ಚಿನ ಉದ್ಯೋಗ ಹಿಂದಿಂದಿಗಿಂತಲೂ ಸಿಕ್ಕಿದೆ. MBBS ಸೀಟುಗಳು, ಇಂಜಿನಿಯರಿಂಗ್ ಸೀಟುಗಳು ಕೂಡ ಜಾಸ್ತಿ ಸಿಕ್ಕಿದೆ. ಇವೆಲ್ಲ ಕೂಡ ಒಳ್ಳೆಯದಾದರೂ ಕೂಡ ಬೆಳವಣಿಗೆ ವೇಗ ನೀವು ನೋಡಿದ್ರೆ ಬೆಂಗಳೂರನ್ನ ಇನ್ನೂ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀರಲ್ಲ, ಅದಕ್ಕೆ ಹೋಲಿಸಿದ್ರೆ ಇದು ಮತ್ತೆ ಹಿಂದುಳಿದಿರುವಿಕೆಗೆ ಕಾರಣ ಆಗಿದೆ. ನೀವು ಎಷ್ಟು ದುಡ್ಡನ್ನು ಅಲ್ಲಿ ಕೊಟ್ರಿ ನಂಬರಲ್ಲಿ ಅಂತ ಮಾತ್ರ ನೋಡಿದೆ, ಎಷ್ಟು ಪರ್ಸೆಂಟೇಜ್ನ ನೀವು ಬೆಂಗಳೂರಿಗೆ ಹರಿಸಿದ್ದೀರಾ. ಬೆಂಗಳೂರಿಗೆ ಅಗಾಧವಾದಂಥ ಪ್ರಮಾಣದಲ್ಲಿ ಹಣ ಹೋಗುತ್ತೆ. ಸೊ ಹಂಗಾಗಿ ಅದನ್ನು ನೀವು ಹೋಲಿಸ್ಕೊಂಡ್ರೆ ಈಗಲೂ ಕೂಡ ಈ ಅಸಮಾನತೆ ಮುಂದುವರೆದಿದೆ. ಅಸಮಾನತೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ಇದನ್ನಂತೂ ನಾವು ನೋಡಬೇಕು. ಇದನ್ನು ಇಡೀ ರಾಜ್ಯದ ಅತ್ಯಂತ ಹಿಂದುಳಿದ ಮತ್ತು ಅತಿ ಹಿಂದುಳಿದ ತಾಲೂಕುಗಳು ಎಲ್ಲದ ದೃಷ್ಟಿಯಿಂದಲೂ ಕೂಡ ನಾವು ನೋಡಬೇಕು. ಅಂಥ ಜಿಲ್ಲೆಗಳು, ಅಂಥ ತಾಲೂಕುಗಳು ಅದು ಇಡೀ ರಾಜ್ಯಾದ್ಯಂತ ಇದೆ. ಅಟ್ ದಿ ಸೇಮ್ ಟೈಮ್ ಉತ್ತರ ಕರ್ನಾಟಕ, ಅದರಲ್ಲೂ ಕಲ್ಯಾಣ ಕರ್ನಾಟಕ ಇನ್ನೂ ಹಿಂದುಳಿದಿರುವಂಥದ್ದು ವಾಸ್ತವ. ಹಿಂದುಳಿದಿರುವುದು ಅಂತ ಹೇಳಿದಾಗ ತಪ್ಪಾಗುತ್ತೆ. ಹಿಂದುಳಿಸಲ್ಪಟ್ಟಿರುವುದು, ಸರ್ಕಾರದ ನೀತಿಗಳ ಕಾರಣಕ್ಕಾಗಿ ಹಿಂದುಳಿಸಲ್ಪಟ್ಟಿರುವಂಥದ್ದು ಏನಿದೆ ಇದು ಅಕ್ಷಮ್ಯವಾದ್ದು. ಇದರ ಬಗ್ಗೆ ಸರ್ಕಾರಗಳು ಗಮನ ಹರಿಸಬೇಕು. ಬೆಂಗಳೂರು ನಮಗೆ ದುಡ್ಡು ತರುತ್ತೆ, ಹಂಗಾಗಿ ಬೆಂಗಳೂರ ಮೇಲೆ ನಾವು ಹೇಳ್ತೀವಿ ಅಂತ ಹೇಳುವಂಥದ್ದು, ನೀವು ಬರೀ ಅದರಲ್ಲಿ ದುಡ್ಡೆಲ್ಲಿಂದ ಬರುತ್ತೆ ಅಂತ ನೋಡ್ತಾ ಇದ್ದೀರಾ. ಬಟ್ ಅದರ ಒಂದು ಈವನ್ ಡಿಸ್ಟ್ರಿಬ್ಯೂಷನ್, ಎಲ್ಲರಿಗೂ ಕೂಡ ಆ ಅಭಿವೃದ್ಧಿ ಹರಿಯೋದು, ದುಡ್ಡು ಹರಿಯುವಂಥದ್ದು ಮಾಡದೇ ಇದ್ದರೆ ಈ ಥರದ ರಾಜಕೀಯ ಬೇಡಿಕೆಗಳು ಏನು ಬರ್ತವೆ, ಆ ರಾಜಕೀಯ ಬೇಡಿಕೆಗಳು ಜಸ್ಟಿಫೈಡ್ ಆಗ್ತವೆ, ಅದನ್ನು ಸಮರ್ಥನೀಯ ಆಗುತ್ತೆ. ಹಾಗಾಗಿ ಇದರ ಬಗ್ಗೆ ಯಾವುದೇ ಪಕ್ಷದ ಸರ್ಕಾರ ಇದ್ದರೂ ಎಷ್ಟು ಗಂಭೀರವಾಗಿ ತೊಗೋಬೇಕು ಅಷ್ಟು ತೊಗೊಳ್ತಾ ಇಲ್ಲ ಅಂತ ನನಗೆ ಅನಿಸ್ತದೆ. ಈಗ ಮಾತಾಡ್ತಾ ಈ ಒಂದು ಮಾತು ಹೇಳಿದ್ರಿ, ರಾಜಕೀಯ ಬೇಡಿಕೆಗಳು ಆಬ್ವಿಯಸ್ಲಿ ಸಮರ್ಥನೀಯವಾಗ್ತವೆ. ನೀವು ಬೆಂಗಳೂರು ಕೇಂದ್ರಿತವಾಗಿ ಈ ರೀತಿಯಲ್ಲಿ ಅಭಿವೃದ್ಧಿ ಬೆಂಗಳೂರನ್ನೇ ಮುಂದೆ ತೊಗೊಂಡೋಗ್ತಾ ಇದ್ದೀರಾ, ಉತ್ತರ ಕರ್ನಾಟಕವನ್ನು ಹಿಂದುಳಿಸಲ್ಪಡ್ತಿದ್ದೀರಾ ಅನ್ನೋದು. ಇನ್ನೊಂದು ಸರ್ಕಾರದ ನೀತಿಗಳ ಕಾರಣಕ್ಕಾಗಿಯೂ ಈಗೇನು ಉತ್ತರ ಕರ್ನಾಟಕ ಭಾಗ ಹಿಂದುಳಿದಿದೆ ಅಂತ ಹೇಳ್ತಾ ಇದ್ದೀವಿ. ಸೊ ಅಲ್ಲಿಂದ ಈಗಾಗಲೇ ಹಲವಾರು ಮುಖ್ಯಮಂತ್ರಿಗಳು ಬಂದಿದ್ದಾರೆ ಉತ್ತರ ಕರ್ನಾಟಕ ಭಾಗದಿಂದ, ಕ್ಯಾಬಿನೆಟ್ ದರ್ಜೆ ಸಚಿವರುಗಳು ಬಂದಿದ್ದಾರೆ, ಕೇಂದ್ರ ಸರ್ಕಾರ ಕ್ಯಾಬಿನೆಟ್ ದರ್ಜೆ ಸಚಿವರುಗಳು ಸಹ ಈಗಲೂ ಇದ್ದಾರೆ. ಆದರೂ ಇವರಿಗೆ ಆ ಕಾಳಜಿನೇ ಇಲ್ವಾ ಇಡೀ ಆ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಅಂತ? ಹೌದು, ಇದು ನೋಡಿ, ರಾಜು ಕಾಗೆ ಅವರು ಹಿಂದೆ ಉಮೇಶ್ ಕತ್ತಿ ಅವರು ಇದನ್ನು ಹೇಳ್ತಿದ್ರಲ್ಲ, ಉಮೇಶ್ ಕತ್ತಿ ಅವರು ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತೆಲ್ಲ ಹೇಳಿದರು.
ಈಗ ಪ್ರಶ್ನೆ ಇರೋದು ಈಗಾಗಲೇ ಈ ಅಖಂಡ ಕರ್ನಾಟಕಕ್ಕೇನೆ ಉತ್ತರ ಕರ್ನಾಟಕದ ಭಾಗದಿಂದ ಸಾಕಷ್ಟು ಜನ ಚೀಫ್ ಮಿನಿಸ್ಟರ್ಸ್ ಆಗಿದ್ದಾರೆ. ಇದು ಯಾರು ಚೀಫ್ ಮಿನಿಸ್ಟರ್ ಆಗ್ತಾರೆ ಅನ್ನೋದ್ರ ಮೇಲೆ ಮಾತ್ರ ಇದು ನಿಂತಿಲ್ಲ, ಅವರು ಯಾವ ಮಾದರಿ ಅಭಿವೃದ್ಧಿಯನ್ನು ಅನುಸರಿಸ್ತಾರೆ ಅಂತ ಇದೆ. ಈಗ ಕರ್ನಾಟಕದಲ್ಲಿ ನಿಮಗೆ ಹಂಗೆ ನೋಡಿದ್ರೆ ನಿಜಲಿಂಗಪ್ಪನವರು ಅಫ್ಕೋರ್ಸ್ ಚಿತ್ರದುರ್ಗದವರು, ಆದರೆ ಅವರು ಆ ಭಾಗದಿಂದ ಕೂಡ ಆರಿಸಿ ಬಂದಿದ್ರು. ಹೌದು. ಮತ್ತು SR ಕಂಠಿ ಅವರು, BD ಜತ್ತಿ ಅವರು, ವೀರೇಂದ್ರ ಪಾಟೀಲ್ರು, ಧರ್ಮಸಿಂಗ್ ಅವರು, SR ಬೊಮ್ಮಾಯಿ ಅವರು ಮತ್ತು ಬಸವರಾಜ ಬೊಮ್ಮಾಯಿ ಅವರು, ಇವರೆಲ್ಲರೂ ಕೂಡ ರಾಮಕೃಷ್ಣ ಹೆಗಡೆ ಅವರು ಉತ್ತರ ಕನ್ನಡ ಜಿಲ್ಲೆಯವರು. ಹೌದು. ಅದು ಕೂಡ ಮುಂಬೈ ಕರ್ನಾಟಕ ಭಾಗಕ್ಕೆ ಸೇರಿದಂಥವ್ರು. ಇವರು ಎಲ್ಲರೂ ಕೂಡ ಇವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ದೀರ್ಘಾವಧಿಗೆ. ಕೆಲವರು ಎರಡೆರಡು ಸರಿ ಮುಖ್ಯಮಂತ್ರಿಗಳಾಗಿದ್ದರು. ಅವರು ಕೂಡ ಇದೇ ಬೆಂಗಳೂರು ಕೇಂದ್ರಿತ ಅಭಿವೃದ್ಧಿಯನ್ನೇ ಮಾಡಿದ್ರಲ್ಲ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅವ್ರ ಕೈಯಲ್ಲೇ ಇತ್ತು, ಚೀಫ್ ಮಿನಿಸ್ಟರ್ ಕೈಯಲ್ಲಿತ್ತು. ಬಹುಶಃ ಅವರೇ ಫೈನಾನ್ಸ್ ಮಿನಿಸ್ಟ್ರು ಕೂಡ ಆಗಿದ್ದರು. ಸೊ ಅವರೇ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದು ಅವರು ಬೆಂಗಳೂರು ಡೆವಲಪ್ಮೆಂಟ್ನ ಅವ್ರ ಕೈಯಲ್ಲಿ ಇಟ್ಕೊಂಡು ಉತ್ತರ ಕರ್ನಾಟಕಕ್ಕೆ ಏನು ಮಾಡಿದ್ರು, ಎಷ್ಟು ಮಾಡಿದ್ರು ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ. ಅಫ್ಕೋರ್ಸ್ ಇದರಲ್ಲಿ ಇನ್ನೂ ನಾವು ಹಲವಾರು ವಿಚಾರಗಳು ನೋಡಬೇಕು. ಅಂದರೆ ಈ ಮಾದರಿಯನ್ನು ನೀವು ಬದಲಾಯಿಸದೇ ಇದ್ದರೆ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಅಂದರೆ ಏನು ಅಂದಾಗ ಈ ಅಸಮಾನತೆಯನ್ನು ಹೋಗಲಾಡಿಸ್ಬೇಕು ಅಂದರೆ ನಾವು ಈ ಬೆಂಗಳೂರನ್ನ ಬೆಳೆಸ್ತಾ ಇರೋ ರೀತಿ ಇದೆಯಲ್ಲ, ಇದು ಮುಂದಕ್ಕೆ ಏನಾಗುತ್ತೆ, ಇನ್ನು 20 ವರ್ಷಕ್ಕೆ ಏನಾಗುತ್ತೆ, 30 ವರ್ಷಕ್ಕೆ ಏನಾಗುತ್ತೆ, ಇದೊಂದು ಗ್ಲೋಬಲ್ ಸಿಟಿಯಾಗಿ ಡೆವಲಪ್ ಆಗಲಿ, ಭಾಳ ಸಂತೋಷ, ಅದಾಗಬಾರ್ದು ಅಂತೇನಿಲ್ಲ. ಆದರೆ ತಮಿಳ್ನಾಡಿನ ರೀತಿ ಒಳಗಡೆ ನಿಮಗೆ ಕರ್ನಾಟಕದ ಬೇರೆ ಬೇರೆ ಸೆಂಟ್ರ್ಗಳನ್ನು ಈ ರೀತಿಯಲ್ಲಿ ಡೆವಲಪ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಇಲ್ವಾ? ಹೌದು. ನೀವು ಅದರಲ್ಲಿ ಇಂಡಸ್ಟ್ರೀಸ್ ಇರ್ಬೋದು, ಸರ್ವಿಸ್ ಸೆಕ್ಟರು ಡೆವಲಪ್ಮೆಂಟ್ ಇರ್ಬೋದು, ಇವೆಲ್ಲನೂ ಕೂಡ ಅನ್ನೋದು ಒಂದು. ಎರಡನೇದು ಗ್ರಾಮೀಣ ಭಾಗ ಏನು ಮಾಡ್ತೀರಾ? ಗ್ರಾಮೀಣ ಭಾಗ ಮತ್ತು ಕೃಷಿಗೆ ಅದರೊಳಗಡೆ ಆದಾಯ ಹೆಚ್ಚಳದಕ್ಕೆ ಮತ್ತು ಉದ್ಯೋಗ ಸೃಷ್ಟಿಗೆ ಏನನ್ನಾದರೂ ಮಾಡ್ತೀವ, ಇಲ್ಲ ನಾವು ಒಂದು ಬೆಂಗಳೂರು ಇಲ್ಲಪ್ಪ 5 ಬೆಂಗಳೂರು ಮಾತ್ರ ಸೃಷ್ಟಿ ಮಾಡ್ತೀವಿ ಅಂತ ಮಾಡ್ತೀವ ಅನ್ನೋ ಅಂಥ ಪ್ರಶ್ನೆ ಇದ್ದೇ ಇದೆ. ಈ ವಿಚಾರದಲ್ಲಿ ಅವ್ರು ಎಲ್ಲಿಂದನಾದರೂ ಬರಲಿ, ಅವರು ಉತ್ತರ ಕರ್ನಾಟಕದಿಂದ ಬರಲಿ, ದಕ್ಷಿಣ ಕರ್ನಾಟಕದಿಂದ ಬರಲಿ, ಹಂಗೆ ನೋಡಿದ್ರೆ ಬೆಂಗಳೂರಿನವರೇ ಚೀಫ್ ಮಿನಿಸ್ಟರ್ ಆಗಿದ್ದು ಈ ರಾಜ್ಯದೊಳಗಡೆ ಇಲ್ಲವೇ ಇಲ್ಲ. ಹೌದು. ರಾಮಕೃಷ್ಣ ಹೆಗಡೆ ಅವರು ಫಸ್ಟು CM ಆದಾಗ ಕನಕಪುರದಲ್ಲಿ ಬೈ ಎಲೆಕ್ಷನ್ ಆಯಿತು. ಎರಡನೇ ಸರಿ ಬಹುಶಃ ಬಸವನಗುಡಿಯಿಂದ ಅವರು MLA ಆದರು ಅಂತ ಕಾಣುತ್ತೆ. ಅವರು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ. ಹೌದು. ಅದು ಬಿಟ್ಟರೆ ಬಹುಶಃ ನಮ್ಮಲ್ಲಿ ಬೆಂಗಳೂರು ಸಿಟಿಯಿಂದ ಗೆದ್ದು ಬಂದಂಥವ್ರು ಯಾರೊಬ್ಬರು ಏನು ಈ ರಾಜ್ಯದ ಚೀಫ್ ಮಿನಿಸ್ಟರ್ ಆಗಲಿಲ್ಲ. ಇನ್ನೂ ನಿಮ್ಗೆ ಹೇಳಬೇಕು ಅಂತಂದರೆ ದೊಡ್ಡ ದೊಡ್ಡ ಸಿಟಿಗಳಿಂದ ಗೆದ್ದು ಬಂದವರು ಆಗಲಿಲ್ಲ. ಓಕೆ. ಸಿದ್ದರಾಮಯ್ಯನವರು ಕೂಡ ಮೈಸೂರಿನ ಹೊರವಲಯದಲ್ಲಿರುವಂಥ ಒಂದು ಕ್ಷೇತ್ರದಿಂದ ಬಂದವರು. ಯಡಿಯೂರಪ್ಪನವರು ಬಹುಶಃ ಶಿವಮೊಗ್ಗ ಜಿಲ್ಲೆಯ ಹಿಂದುಳಿದ ತಾಲೂಕುಗಳಲ್ಲಿ ಒಂದಾದಂಥ ಶಿಕಾರಿಪುರದಿಂದ ಬಂದವರು. ಅದರ ಪಕ್ಕದ ತಾಲೂಕು ಸೊರಬದಿಂದ ಬಂಗಾರಪ್ಪನವರು ಬಂದಿದ್ದು. ಧರ್ಮಸಿಂಗ್ ಅವರು ಜೇವರ್ಗಿ ಕ್ಷೇತ್ರದಿಂದ ಬಂದರು. ವೀರೇಂದ್ರ ಪಾಟೀಲ್ರದ್ದೊಂದು ವಿಚಾರ ಇದೆ. ವೀರೇಂದ್ರ ಪಾಟೀಲರು ಚಿಂಚೋಳಿ ಕ್ಷೇತ್ರದಿಂದ ಗೆದ್ದು ಬರ್ತಿದ್ರು. ಈಗ ಅದು SC ರಿಸರ್ವ್ ಆಗಿದೆ, ಆಗದು ಜನರಲ್ ಸೀಟ್ ಆಗಿತ್ತು. ಗೆದ್ದು ಬಂದರು. ಅವರು 89ರಲ್ಲಿ ಗೆದ್ದು ಬಂದು ಮುಖ್ಯಮಂತ್ರಿ ಆದಮೇಲೆ ಅವ್ರಿಗೆ ಆರೋಗ್ಯ ಕೆಡ್ತು, ಪಾರ್ಶ್ವವಾಯು ಆಗಿ ಚೀಫ್ ಮಿನಿಸ್ಟರ್ ಆಗಿದ್ದಾಗಲೇ ಅವರು ನಂತರ ಸ್ಥಾನ ಬಿಟ್ಕೊಡೋ ವಾತಾವರಣ ನಿರ್ಮಾಣ ಆಯಿತು. ಅದಾದಮೇಲೆ ಮುಂದಿನ ಎಲೆಕ್ಷನ್ನಲ್ಲಿ ಅವರು ಅವ್ರ ಊರಿಗೆ ಹೋಗಿ ಓಟ್ ಹಾಕೋಕ್ಕಾಗಲಿಲ್ಲ. ಪತ್ರಿಕೆಯಲ್ಲಿ ನಾವೆಲ್ಲ ಕೂಡ ನೋಡಿದ್ವಿ. ಯಾಕೆ ಅಂತಂದರೆ ಅವ್ರ ಆರೋಗ್ಯ ಕೆಟ್ಟಿತ್ತು. ಅವರ ಕಾರು ಅವರ ಹಳ್ಳಿಯ ಮತಗಟ್ಟೆಗೆ ಹೋಗೋಕ್ಕೆ ಆಗದೇ ಇರುವಷ್ಟು ರಸ್ತೆ ಕೆಟ್ಟಿತ್ತು. ಹಾಗಾಗಿ ಅವರು ಓಟ್ ಹಾಕೋಕ್ಕಾಗಲಿಲ್ಲ ಅಂತ. ಆ ಹೊತ್ತಿಗೆ ಅವರು ದೇವರಾಜ ಅರಸರ ನಂತರ ಬಹುಶಃ 2 ಅವಧಿಗೆ ಚೀಫ್ ಮಿನಿಸ್ಟರ್ ಆಗಿದ್ದಂಥ ಒಂದು ಚೀಫ್ ಮಿನಿಸ್ಟ್ರು ಅವ್ರ ಹಳ್ಳಿಗೆ ಅವ್ರ ರಸ್ತೆಯನ್ನು ಅವ್ರು ಮಾಡಿರಲಿಲ್ಲ ಅನ್ನೋದು. ಹಾಗಾಗಿ ಇದು ಉತ್ತರ ಕರ್ನಾಟಕದವರು ಚೀಫ್ ಮಿನಿಸ್ಟರ್ ಆಗ್ತಾರಾ, ದಕ್ಷಿಣ ಕರ್ನಾಟಕದವ್ರು ಆಗ್ತಾರಾ ಅನ್ನೋ ಪ್ರಶ್ನೆನೇ ಅಲ್ಲ. ಬೆಂಗಳೂರು ಕೇಂದ್ರಿತ ಅಭಿವೃದ್ಧಿಯನ್ನು ಮಾಡ್ತಾ ಇರೋದು ಬೆಂಗಳೂರಿನಲ್ಲಿ ಗೆದ್ದು ಬಂದಿರುವಂಥ MLAಗಳು ಮಿನಿಸ್ಟರ್ಗಳು ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಈ ರೀತಿಯ ಅಭಿವೃದ್ಧಿ ಮಾದರಿ ಏನಿದೆ ಇದನ್ನು ಫಸ್ಟು ಇದನ್ನು ಬದಲಾಯಿಸಬೇಕು. ಅದರ ಅರ್ಥ ಬೆಂಗಳೂರನ್ನು ಒಂದು ಗ್ಲೋಬಲ್ ಸಿಟಿಯಾಗಿ ಮತ್ತು ಎಲ್ಲ ಜನರಿಗೂ ಕೂಡ ಅವ್ರದ್ದೇ ಸಿಟಿಯಾಗಿ ಅದನ್ನು ಕಟ್ಟೋವಂಥ ಕೆಲಸ ಏನಿದೆ ಅದು ಮಾಡಬಾರ್ದು ಅಂತ ಏನಲ್ಲ, ಅದನ್ನು ಮಾಡಬೇಕು. ಆದರೆ ಈ ಸಮತೋಲನ ಏನಿದೆ ಇದನ್ನು ಕಾಯ್ದುಕೊಳ್ಬೇಕು ಅಂತ ಅನ್ಸುತ್ತೆ. ನೀವು ಇನ್ನೊಂದು ಹೇಳಿದ್ರಿ, ಗ್ರಾಮೀಣ ಭಾಗದ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಗ್ರಾಮೀಣ ಭಾಗದ ಜನರು ಇನ್ನೂ ದುಸ್ಥಿತಿಯಲ್ಲೇ ಇದ್ದಾರೆ. ಅವರು ಅಭಿವೃದ್ಧಿನೇ ಆಗಿಲ್ಲ. ಅಂದರೆ ಹಿಂದುಳಿದ ಜಿಲ್ಲೆಗಳು, ಹಿಂದುಳಿದ ತಾಲೂಕುಗಳು ಅಂತ ಗುರುತಿಸಿದ್ದು ಅತಿ ಹಿಂದುಳಿದ ಆಗ್ತಾ ಇದ್ದಾವೆ, ಹಿಂದುಳಿದಕ್ಕಿಂತ ಅತಿ ಹಿಂದುಳಿದ. ಈಗ ನೀವು ಇತ್ತೀಚೆಗೆ ಗಮನಿಸಿರ್ಬೋದು, ಒಕ್ಕೂಟ ಸರ್ಕಾರ ಈಗ ಏನು ಒಂದು ಕಾಯ್ದೆಯನ್ನು ತಂತು, ಮನ್ರೇಗಾ ಹೋಗಿ VBG ರಾಮ್ಜಿ. ಸೊ ಭಾಳ ಮುಖ್ಯವಾಗಿ ಕರ್ನಾಟಕದಲ್ಲಿ
ನಾನು ಗಮನಿಸಿದ ರೀತಿಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮನ್ರೇಗಾದಿಂದ ಅತಿ ಹೆಚ್ಚು ಉದ್ಯೋಗ ಸಿಕ್ಕಿತ್ತು ಅಲ್ಲಿನ ಮಹಿಳೆಯರಿಗೆ, ಅಲ್ಲಿನ ಯುವಕರಿಗೆ. ಸೊ ವಲಸೆ ಕಾರ್ಮಿಕರನ್ನು ವಲಸೆ ಹೋಗೋದನ್ನು ಸ್ವಲ್ಪ ಮಟ್ಟಿಗಾದರೂ ಈ ಮನ್ರೇಗಾ ತಡೆದಿತ್ತು. ಈಗ VBG ರಾಮ್ಜಿ ಅಂತ ಒಂದು ಹೊಸ ಮಸೂದೆಯನ್ನು ತಂದಿದ್ದಾರೆ. ಸೊ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಅದೆಷ್ಟು ಮಟ್ಟಿಗೆ ಇದಾಗತ್ತೆ ಅನ್ನೋದನ್ನು ನಾವು ಚರ್ಚೆ ಮಾಡ್ಬೋದು, ಅದು ಬೇರೆ ವಿಚಾರ. ಸೊ ಈ ವಲಸೆ ವಿಚಾರವಾಗಿ ನೋಡಿದ್ರೆ ಉದ್ಯೋಗದ ವಿಚಾರವಾಗಿ ಭಾಳ ಮುಖ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಉದ್ಯೋಗ ಸೃಷ್ಟಿ ಆಗ್ತಿಲ್ಲ. ಅಲ್ಲಿಂದ ಈಗ ನೀವೇ ಹೇಳಿದ್ರಿ, ತುಂಬ ಜನ ಮಿನಿಸ್ಟ್ರುಗಳು ಅಂದರೆ CMಗಳು ಬಂದಿದ್ದಾರೆ, ಚೀಫ್ ಮಿನಿಸ್ಟ್ರುಗಳು, ಆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಯಾರಿಗೂ ಆಗ್ತಿಲ್ಲ. ಈಗ ಇನ್ನೊಂದು ಉದಾಹರಣೆ ಹೇಳಬೇಕು ಅಂದರೆ ಪ್ರಹ್ಲಾದ್ ಜೋಶಿ ಅವರು ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಿಂದ ಕ್ಯಾಬಿನೆಟ್ ಮಿನಿಸ್ಟರ್ ಅವರು, ಸೆಂಟ್ರಲ್ ಕ್ಯಾಬಿನೆಟ್ ನರೇಂದ್ರ ಮೋದಿಯವರ ಪಕ್ಕದಲ್ಲೇ ಕೂತ್ಕೊಂಡು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡುವಷ್ಟು ತಾಕತ್ತಿರುವವರು ಅವರದೇ ಜಿಲ್ಲೆಯಲ್ಲಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಆಗ್ತಿಲ್ಲ, ಇಡೀ ಹುಬ್ಬಳ್ಳಿ ಧಾರವಾಡ ಇಡೀ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ. ಸೊ ಇದನ್ನು ನಾವು ಯಾವ ರೀತಿ ನೋಡಬೇಕಾಗತ್ತೆ ಈಗ ಗ್ರಾಮೀಣ ಭಾಗದ ಜನರ ಉದ್ಯೋಗ ಮತ್ತು ವಲಸೆ ವಿಚಾರವನ್ನು? ಹೌದು, ಮನ್ರೇಗಾ ಏನಿದೆ ತುಂಬ ಮುಖ್ಯವಾದಂಥ ಒಂದು ಯೋಜನೆ ಆಗಿತ್ತು. ಆದರೆ ಅದು ಕೂಡ ವಲಸೆಯನ್ನು ಸಂಪೂರ್ಣವಾಗಿ ತಡೆಗಟ್ಟೋದಕ್ಕೆ ಸಾಧ್ಯ ಇಲ್ಲ. ಅದೊಂದು ಕನಿಷ್ಠ ಕೂಲಿಯನ್ನು ಕೊಡ್ತಾ ಇತ್ತು. ಆ ಕನಿಷ್ಠ ಕೂಲಿಯನ್ನು ಮೋದಿ ಸರ್ಕಾರ ಕಿತ್ತಾಕ್ತಾ ಇದೆ ಅನ್ನೋದು ಬಿಟ್ಟರೆ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಬಿಯಾಂಡ್ ಬೆಂಗಳೂರು ಅಭಿವೃದ್ಧಿ ಮಾಡುವಂಥ ವಿಚಾರ ಏನಿದೆ, ಇದಕ್ಕೆ ಕರ್ನಾಟಕದಲ್ಲಿ ಸಾಧ್ಯತೆಗಳಿವೆ. ಈಗ ಭಾಳ ದೀರ್ಘಾವಧಿಗೆ ರಾಜ್ಯದಲ್ಲಿ ಕೈಗಾರಿಕಾ ಸಚಿವರಾಗಿದ್ದಂಥವ್ರು RV ದೇಶಪಾಂಡೆ ಅವರು ಉತ್ತರ ಕನ್ನಡ ಜಿಲ್ಲೆಗೆ ಸೇರಿದ್ರು. ಅವ್ರ ಕ್ಷೇತ್ರನ ನೀವು ಹೋಗಿ ನೋಡಿದ್ರೆ ಅಲ್ಲಿನ ಪರಿಸ್ಥಿತಿ ಏನಂತ ಗೊತ್ತಾಗ್ತದೆ. ಬೇರೆ ಬೇರೆ ಪಕ್ಷದ ಸರ್ಕಾರ ಬಂದರೂ ಅವರೇನೆ ಏನೋ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗ್ತಾಯಿದ್ರು. ಸೊ ಉತ್ತರ ಕರ್ನಾಟಕದ ಭಾಗದಿಂದ ಬರುವಂಥ ಈ ರೀತಿಯ ಸಚಿವರುಗಳು ಅವರು ಕೂಡ ಬೆಂಗಳೂರು ಸುತ್ತನೇ ಏನಾದ್ರು ಮಾಡೋಕ್ಕೆ ಪ್ರಯತ್ನಿಸ್ತಾರೆ. ಅವ್ರಿಗೊಂದು ವಾದ ಇರುತ್ತೆ. ಆ ವಾದ ಏನಂದರೆ, ಈ ರೀತಿಯ ಬಂಡವಾಳ ಹೂಡಿಕೆ ಮಾಡೋಕ್ಕೆ ಬರುವಂಥವ್ರಿಗೆಲ್ರಿಗೂ ಕೂಡ ಬೆಂಗಳೂರು ಬೇಕು, ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹತ್ತಿರದಲ್ಲಿರಬೇಕು. ಇದಕ್ಕೊಂದು ಉದಾಹರಣೆ ಹೇಳಬೇಕನ್ನಿಸ್ತಿದೆ. MB ಪಾಟೀಲ್ರು ಇತ್ತೀಚೆಗೆ ಏನು ದೇವನಹಳ್ಳಿಯಲ್ಲಿ ಮೊನ್ನೆ ಅಲ್ಲಿಗೆ ಬಂಡವಾಳ ಬೇಕು, ಈ ದೇವನಹಳ್ಳಿಯಲ್ಲಿ 1777 ಎಕರೆ ನಾವು ಕೊಟ್ಟಿದ್ದೀವಿ. ಈ MB ಪಾಟೀಲ್ರು ಸಹ ಬಂದಿರೋದು ಇದೇ ಬಿಜಾಪುರದಿಂದ, ಇದೇ ಉತ್ತರ ಕರ್ನಾಟಕದಿಂದ. ಹೌದು, ಅವರು ಬಬಲೇಶ್ವರ ಕಾನ್ಸ್ಟಿಟ್ಯೂನ್ಸಿ ಅವರು. ಈಗ ನೋಡಿ, ಅದನ್ನೇ ನಾವು ಒಂದು ಮಾನದಂಡ ಆಗಿ ಇಟ್ಕೊಂಡ್ರೆ ಆಂಧ್ರ ಸರ್ಕಾರ ಹೆಂಗೆ ಮಾಡ್ತಿದೆ, ಯಾಕಂದರೆ ಅವ್ರಿಗೊಂದು ರಾಜಧಾನಿನೇ ಇಲ್ಲ, ಹೈದರಾಬಾದ್ ಕಳ್ಕೊಂಡವರು ಈಗ ಬೇರೆ ಒಂದು ಅಮರಾವತಿ ಕಟ್ಕೊಳ್ತಿದ್ದಾರೆ. ಆದರೆ ಅವರು ಬೆಂಗಳೂರಿನ ಸುತ್ತ, ಬೆಂಗಳೂರು ಏರ್ಪೋರ್ಟಿಂದ ನೀವು 1 ಗಂಟೆಯಲ್ಲಿ ಹೋಗ್ಬೋದಾಗಿರೋ ರೀತಿಯ ಜಾಗಗಳಲ್ಲಿ ಅವರು ಅಲ್ಲಿ ಅಂದರೆ ರಾಜ್ಯದ ರಾಜಧಾನಿಯಿಂದ ತುಂಬ ಮೂಲೆ ಹಂಗೆ ನೋಡಿದ್ರೆ ಅಲ್ಲಿ ಅವರು ಹೊಸ ಹೂಡಿಕೆಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಮಿಳುನಾಡು ಆ ರೀತಿಯಲ್ಲಿ ಹೊಸೂರಿನಲ್ಲಿ, ಅದು ಕರ್ನಾಟಕದ ರಾಜಧಾನಿಯಿಂದ ಅದರ ಜಸ್ಟ್ ಬಾರ್ಡರ್ನಲ್ಲಿ ಇರುವಂಥದ್ದು. ಹಾಗೆ ನಿಮ್ಗೆ ಚಿಂಚೋಳಿ ಮತ್ತು ಸೇಡಮ್ಮು ಹೈದರಾಬಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ನಿಮ್ಗೆ ಹತ್ತಿರ ಇದೆ, ನೀವು ಅದು ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ರೆ. ಅಂದರೆ ಇದು ಒಂದು ಮನಸ್ಥಿತಿ ಇದೆ, ಇದಾಗಲ್ಲ, ಎಲ್ಲಿ ನಡೀತಾ ಇದೆಯೋ ಅಲ್ಲೇ ಇನ್ನೂ ಮಾಡೋಣ ಅಂತ. ಯಾಕಂದರೆ ತುಂಬ ಶಾರ್ಟ್ ಟರ್ಮ್ ಪ್ಲ್ಯಾನ್ಸ್ ಜೊತೆಗೆ ಸರ್ಕಾರಗಳು ನಡೀತಾ ಇದೆ, ಒಂದು ಲಾಂಗ್ ಟರ್ಮ್ ಪ್ಲ್ಯಾನ್ ಇಲ್ಲ ಏನು ಮಾಡ್ಬೋದು ಅಂತ. ಅದಕ್ಕೆ ನಮ್ಮ ಕಣ್ಣೆದುರುಗಡೆನೇ ತಮಿಳುನಾಡಿನ ಉದಾಹರಣೆ ಇದೆ. ತಮಿಳುನಾಡಿನಾದ್ಯಂತ ಬೇರೆ ಬೇರೆ ರೀತಿಯ ಆ ರೀತಿಯ ಅರ್ಬನ್ ಸೆಂಟರ್ಸು ಡೆವಲಪ್ ಆಗಿದೆ. ಮತ್ತು ಬರೀ IT ಸೆಕ್ಟರ್ ಮೇಲೆ ಅಥವಾ ಸರ್ವಿಸ್ ಸೆಕ್ಟರ್ ಮೇಲೆ ಏನು ಕರ್ನಾಟಕ ಡೆವಲಪ್ ಆಗ್ತಿದೆ ಆ ರೀತಿಯಲ್ಲಿ ಇಲ್ಲದೆ, ಅಲ್ಲಿ ನಿಮಗೆ ಮ್ಯಾನುಫ್ಯಾಕ್ಚರಿಂಗು, ಅಗ್ರಿಕಲ್ಚರ್, ಈ ಥರ ಹಲವಾರು ಆಯಾಮಗಳಲ್ಲಿ ಬೆಳವಣಿಗೆ ಆಗ್ತಿದೆ. ಅದನ್ನು ಕರ್ನಾಟಕದಲ್ಲೂ ಕೂಡ ಮಾಡೋದಕ್ಕೆ ಸ್ಕೋಪ್ ಇದೆ, ಅದನ್ನು ಮಾಡಬೇಕು. ಆ ದಿಕ್ಕಲ್ಲಿ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತ ಅನಿಸ್ತದೆ. ಮತ್ತು ಇದನ್ನು ಮಾಡೋದು ಪರಿಹಾರವೇ ಹೊರತು ಪ್ರತ್ಯೇಕವಾದಂಥ ರಾಜ್ಯ ಮಾಡಿಕೊಳ್ಳುವಂಥದ್ದು ಅದಕ್ಕಷ್ಟು ಅಂಥ ಪರಿಹಾರ ಅಲ್ಲ ಅದು. ಈಗ ಅದರಲ್ಲೂ ಕೂಡ ಬೆಂಗಳೂರನ್ನು ಕಳ್ಕೊಬಾರ್ದು ಉತ್ತರ ಕರ್ನಾಟಕದ ಜನ ಕೂಡ. ಬೆಂಗಳೂರಿಂದ ಬರುವಂಥ ಆದಾಯ ಅದಕ್ಕೆ ಅಗತ್ಯ ಇರುತ್ತೆ. ಇಲ್ಲದೇ ಇದ್ದರೆ ಈಗ ನೋಡಿ, ತೆಲಂಗಾಣ ಮತ್ತು ಆಂಧ್ರ ಪ್ರತ್ಯೇಕ ಆದಮೇಲೆ ಹೈದರಾಬಾದ್ ಹೊರತುಪಡಿಸಿ ತೆಲಂಗಾಣ ಭಾಳ ಹಿಂದುಳಿದ ಪ್ರದೇಶ ಆಗಿತ್ತಲ್ಲ. ಹೌದು, ಅಲ್ಲಿ ಬೇರೆ ಥರ, ಅಂದರೆ ನಮ್ಮ ರೀತಿಲಲ್ಲ. ಅಂದರೆ ಸಿಟಿ ರಾಜಧಾನಿಯ ಸುತ್ತ ಅನಭಿವೃದ್ಧಿಯಲ್ಲಿ ಇತ್ತು. ಆದರೆ ಯಾವಾಗ ಪ್ರತ್ಯೇಕ ಆಗಿಬಿಡ್ತು, ಹೈದರಾಬಾದು ತೆಲಂಗಾಣಕ್ಕೆ ಸಿಕ್ತು ಸಹಜವಾಗಿ. ಹಾಗಾಗಿ ತೆಲಂಗಾಣ ಏನಿತ್ತು ಅದಕ್ಕೆ ಜಾಸ್ತಿ ದುಡ್ಡು ಸಿಕ್ತು, ಒಂದು ಉಳಿತಾಯ ಬಜೆಟ್ನ ಮಂಡಿಸೋದಕ್ಕೆ ಅವ್ರಿಗೆ ಸಾಧ್ಯ ಆಯಿತು. ಆಂಧ್ರ ಪ್ರದೇಶ ಏನಿದೆ ಅದಕ್ಕೆ ಒದ್ದಾಟ ಆಯಿತು. ಹಾಗಾಗಿ ಈ ಅನುಕೂಲವನ್ನು ಕೂಡ ಉತ್ತರ ಕರ್ನಾಟಕದ ಜನರು ಪಡ್ಕೋಬೇಕು. ಯಾಕೆ ಅಂತಂದರೆ ಅವರು ಸೇರಿನೇ ಈ ಕರ್ನಾಟಕ ಮೊದಲನೇದು. ಎರಡನೇದು, ಈ ಬೆಂಗಳೂರನ್ನ ಕಟ್ಟೋದಕ್ಕೆ ಉತ್ತರ ಕರ್ನಾಟಕದ ಜನ ಬಂದು ದುಡಿದಿದ್ದಾರೆ, ಇದನ್ನು ಕಟ್ಟಿದ್ದಾರೆ. ಖಂಡಿತ. ಇದನ್ನು ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯವನ್ನಾಗಿ ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ. ಬೆಂಗಳೂರಿನಲ್ಲಿ ಒಂದು ಹೊಸ ಬಡಾವಣೆ ನಿರ್ಮಾಣ ಆಯಿತು ಅಂದರೆ ನಮ್ಮೂರಲ್ಲಿ 5 ಅಡಿ ನೀರು ಕೆಳಗಿಳಿದೋಯ್ತು ಅಂತರ್ಜಲ ಅಂತ. ಯಾಕಂದರೆ ಬೆಂಗಳೂರಿಗೋಸ್ಕರ ನಮ್ಮ ಹಳ್ಳಿಗಳಲ್ಲಿರೋ ಮರಳು ತೆಗಿತಾರೆ, ಅಲ್ಲಿ ಅಂತರ್ಜಲ ವೃದ್ಧಿ ಆಗೋದಿಲ್ಲ. ಬೆಂಗಳೂರಿಗೋಸ್ಕರ ನಾವು ಹೂವು, ಹಣ್ಣು, ಹಾಲು ಎಲ್ಲ ಕೂಡ
ಬೆಳೆದು 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 ಬೋರ್ ಹಾಕಿ ನೀರು ತೆಗೆದು ಕಳಿಸ್ಕೊಟ್ಬಿಡ್ಬೇಕು. ಕಳಿಸ್ಕೊಟ್ಟಾಗೆಲ್ಲ ನಮ್ಮ ನೀರು ಇಂಗ್ತಾ ಇರುತ್ತೆ. ಬೆಂಗಳೂರಿನ ಹೊಸ ಬಡಾವಣೆಗೋಸ್ಕರ ನಾವು ಮರಳು ಕೊಡಬೇಕು, ನಮ್ಮಲ್ಲಿರುವಂಥ ಬೆಟ್ಟ ಗುಡ್ಡ ಕರಗಿಸಿ ಜಲ್ಲಿ ಕೊಡಬೇಕು, ಮತ್ತು ಹಣ್ಣು ಹಾಲು ತರಕಾರಿ ಬೆಳೆದು ಕೊಡಬೇಕು. ಅಂದರೆ ಇದು ಯಾವ ಥರ ನಮ್ಮನ್ನು ಡ್ರೈನ್ ಮಾಡುತ್ತೆ ಅನ್ನೋದು ನಮಗೆ ಎದ್ದು ಕಾಣುತ್ತೆ. ಅಂಥ ಜಿಲ್ಲೆಗಳಲ್ಲಿ ಈಗ ನೀರಾವರಿಗೋಸ್ಕರ ಹೋರಾಟ ನಡೀತಾ ಇದ್ದರೆ ಅದು ಈ ಬೆಂಗಳೂರು ಮಾಡೆಲ್ ಆಫ್ ಡೆವಲಪ್ಮೆಂಟ್ ಕಾರಣಕ್ಕೆ ಅನ್ನೋದು ಅರ್ಥ ಮಾಡ್ಕೊಳ್ತಾ ಇದ್ದರೆ, ನಾವೇ ಯಾರೋ ರಾಜು ಕಾಗೆ ಅವ್ರಿಗೆ ಮಾತಾಡ್ಬಿಟ್ರು, ಉಮೇಶ್ ಕತ್ತಿ ಅವ್ರಿಗೆ ಮಾತಾಡೋರು, ಅವ್ರು ಮಾತಾಡೋರು, ಇವ್ರು ಮಾತಾಡೋರು ಅಂತ ಹೇಳ್ತಾರೆ. ಹಂಗಲ್ಲ. ಇದು ಒಂದು ಭಾಳ ಗಂಭೀರವಾದಂಥ ಅಭಿವೃದ್ಧಿಯ ಮಾದರಿಯ ವಿಷಯ. ಮತ್ತು 5 ವರ್ಷ 10 ವರ್ಷಕ್ಕೆ ಸರ್ಕಾರಗಳು ನೀತಿ ರೂಪಿಸ್ತಾ ಇರೋದರ ಫಲ ನಾವು 50 ವರ್ಷ 500 ವರ್ಷಕ್ಕೆ ಈ ಭೂಮಿ ಮುಂದೆಂದಿಗೂ ಕೂಡ ಎಲ್ಲರಿಗೋಸ್ಕರ ಉಳಿಯೋ ರೀತಿಯಲ್ಲಿ ಮಾಡ್ಕೋಬೇಕು ಅಂತ. ಸರ್, ನೀವೀಗ ಇಷ್ಟು ಹೇಳಿದ್ರಿ, ಇಷ್ಟೊಂದು ವಿಚಾರಗಳು. ಅಂದರೆ ಪ್ರತ್ಯೇಕ ಉತ್ತರ ಕರ್ನಾಟಕದ ಕೂಗುಗಿಂತ ಒಂದು ಅಂದರೆ ನಾವು ಬೆಂಗಳೂರನ್ನು ಬಿಟ್ಕೊಡ್ಬಾರ್ದು, ಬಿಟ್ಕೊಡ್ದಂಗೆ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ಅಂದರೆ ಯಾಕಂದರೆ ಬೆಂಗಳೂರು ಡೆವಲಪ್ಮೆಂಟ್ ಆಗ್ತಾ ಇರೋದ್ರ ಜೊತೆಗೆ ಇಡೀ ಕರ್ನಾಟಕವನ್ನು ಡೆವಲಪ್ ಮಾಡೋ ರೀತಿಯಲ್ಲಿ ಸರ್ಕಾರದ ನೀತಿಗಳು ಬದಲಾಗಬೇಕು ಅಂತ. ಸೊ ಸರಿ, ಇದೆಲ್ಲ ಇದ್ದರೂ ಸಹ ಈಗೇನು 1956ರಲ್ಲಿ ಭಾಷಾವಾರು ರಾಜ್ಯ ರಚನೆ ಆಯಿತು, ಭಾಷಾವಾರು ಮೈಸೂರು ರಾಜ್ಯ ರಚನೆ ಆಯಿತು, 73ರಲ್ಲಿ ಅದು ಕರ್ನಾಟಕ ಅಂತ ಆಯಿತು. ಆವಾಗ ಗೊತ್ತಾಗ್ಲಿಲ್ವಾ ಈ ಕೂಗು? ಅವಾಗಿಂದ ಬರಲಿಲ್ವಾ? ಈಗಲೇ ಯಾಕೆ ಆ ಕೂಗು ಜಾಸ್ತಿ ಆಗ್ತಿದೆ ಅಂತ? ಅಲ್ಲ, ಆವಾಗ ಒಂದು ಆ ಕಡೆ ಉತ್ತರ ಕರ್ನಾಟಕದವರು ನಾವು ಒಂದಾಗಬೇಕು ಅನ್ನೋಂಥ ಭಾವನೆಯಲ್ಲಿದ್ದರು. ಅಂದರೆ ಇಡೀ ಮೈಸೂರು ಪ್ರಾಂತ್ಯ ಹೌದೌದು ಒಂದೊಂದಾಗಬೇಕು ಅಂತ. ಯಾಕಂದರೆ ಕನ್ನಡ ಮಾತಾಡುವಂಥ ಕನ್ನಡದ ಭಾಷಿಕರೆಲ್ಲ ಒಟ್ಟಾಗಿರಬೇಕು ಅಂತ. ದಕ್ಷಿಣ ಕರ್ನಾಟಕದಲ್ಲಿ 2 ರೀತಿಯ ಭಾವನೆ ಇತ್ತು. ಕೆಲವರೆಲ್ಲ ಕುವೆಂಪು ಅವರು ಸೇರಿದಂತೆ ಹಲವಾರು ಜನ ರಾಜಕಾರಣಿಗಳು ಕೂಡ ನಾವು ಒಂದಾಗಬೇಕು ಅಂತಿದ್ರು, ಕೆಲವ್ರಿಗೆ ಬೇಡ ಅಂತ ಇತ್ತು. ಅದರಲ್ಲಿ ಅದಕ್ಕೊಂದು ಜಾತಿ ದೃಷ್ಟಿಕೋನ ಕೂಡ ಇತ್ತು. ಒಂದಾಗ್ಬಿಟ್ರೆ ಅದರಲ್ಲಿ ಲಿಂಗಾಯತ ಕಮ್ಯುನಿಟಿಯ ರಾಜಕೀಯ ಪ್ರಾಬಲ್ಯ ಇರುತ್ತೆ ಅಂತ. ಆದರೆ ಮೈಸೂರು ರಾಜ್ಯದಲ್ಲಿ ಇದಕ್ಕೋಸ್ಕರ ಒಂದು ಕಮಿಟಿ ಮಾಡಿದ್ರು, ಶೇಷಾದ್ರಿ ಕಮಿಟಿ ಅಂತ ಬಹುಶಃ ಅದರ ಹೆಸರು. ಓಕೆ. ಅವರು ಈ ರೀತಿಯಲ್ಲಿ ಉತ್ತರ ಕರ್ನಾಟಕದ ಅವತ್ತಿನ ಹೈದರಾಬಾದ್ ಮತ್ತು ಮುಂಬೈ ಕರ್ನಾಟಕದ ಭಾಗಗಳನ್ನು, ಮುಂಬೈ ಪ್ರಾಂತ್ಯಗಳ ಭಾಗಗಳನ್ನು ಸೇರಿಸ್ಕೊಂಡ್ರೆ ಏನಾಗುತ್ತೆ ಅಂತ. ತುಂಬ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಅದು. ನಮ್ಗೆ ಮುಂಚೆ ಗೊತ್ತಿರಲಿಲ್ಲ. ಡಾಕ್ಟರ್ ಸ್ವಾತಿ ಶಿವಾನಂದ್ ಅಂತ ಅವರು ಇದ್ರ ಬಗ್ಗೆ ಅವ್ರ PhD ಕೂಡ ಇದೆ. ಅವರು ನಮಗೆ ನಂತರ ಇದನ್ನು ಎತ್ತಿ ತೋರಿಸಿದ್ದು. ಅದರಲ್ಲೇನೆಂದರೆ ಮುಂಬೈ ಕರ್ನಾಟಕ ಹಲವಾರು ರೀತಿಯಲ್ಲಿ ಎಜುಕೇಷನ್ ಇಂಡಿಕೇಟರ್ಸಲ್ಲಿ ಹಳೆ ಮೈಸೂರಿಗಿಂತ ಇನ್ನೂ ಮುಂದುವರೆದಿತ್ತು. ಮತ್ತು ಈ ಭಾಗ ಇದಕ್ಕೆ ಇನ್ನೂ ನೀರಾವರಿ ವಿಸ್ತರಣೆ ಆಗುವಂಥ ಸಾಧ್ಯತೆಯೇ ಇಲ್ಲ. ಇದಕ್ಕೊಂದು ಕಾವೇರಿ ನದಿ ಇದೆ, ಅದಕ್ಕೂ ಕೂಡ ಅದರಲ್ಲೂ ಭಾಳ ನೀರಿಲ್ಲ. ಹಾಗಾಗಿ ಆ ರೀತಿ ನೀರಾವರಿ ವಿಸ್ತರಣೆ ಆಗ್ಬೋದಾಗಿರುವಂಥ ಭಾಗ ಇರೋದು ಹೈದರಾಬಾದ್ ಪ್ರಾಂತ್ಯದಲ್ಲಿ ಇರತಕ್ಕಂಥ ಕರ್ನಾಟಕದಲ್ಲಿ. ಹೌದು. ಹಾಗಾಗಿ ಅದೆಲ್ಲವನ್ನು ಸೇರಿಸ್ಕೊಂಡ್ರೆ ಕರ್ನಾಟಕಕ್ಕೆ ಅನುಕೂಲ ಅಂತೇಳಿ ಅವರು ಹೇಳಿದ ಮೇಲೆ ಆಮೇಲೆ ಇಲ್ಲ ನಾವೆಲ್ಲ ಸೇರಿಸ್ಕೊಳ್ಳೋಣ ಅಂತ ಆಗಿದ್ದು. ಆದರೆ 50 ವರ್ಷಕ್ಕೊಂದು ಮುನ್ನೋಟ ಬೇಕಲ್ವಾ. ಅಫ್ಕೋರ್ಸ್ ಕೃಷ್ಣಾ ನದಿಗೆ ಡ್ಯಾಮ್ ಎಲ್ಲ ಕಟ್ಟಿದ್ರು. ಆದರೆ ಯಾವ ಭಾಗದಲ್ಲಿ ಏನು ನೀರಾವರಿ ಮಾಡಬೇಕು, ಎಷ್ಟು ನೀರಾವರಿ ಮಾಡಬೇಕು, ಯಾವ ರೀತಿಯ ಬೆಳೆಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು, ಕೃಷಿ ಮತ್ತು ಉತ್ಪಾದಕ ವಲಯ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರು, ಸೇವಾ ವಲಯ, ಇವೆಲ್ಲನೂ ಕೂಡ ಎಜುಕೇಷನ್ನು, ಹೆಲ್ತು, ಅವರ ನ್ಯೂಟ್ರಿಷನ್, ಅವರ ಯಾವ ಪ್ರಮಾಣದಲ್ಲಿ ಅಪೌಷ್ಟಿಕತೆ ಇದೆ ಅಲ್ಲಿ, ಮತ್ತು ಬಡತನ ಎಲ್ಲಿ ಜಾಸ್ತಿ ಇದೆ, ಇವೆಲ್ಲವನ್ನು ಸೇರಿ ಒಂದೇನು ಮುನ್ನೋಟ ಇರಬೇಕಾಗಿತ್ತು ಇಡೀ ರಾಜ್ಯದ ಕುರಿತಾಗಿ, ಅದು ಇದ್ದಿಲ್ಲ. ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದಾಗ ಜನ ಬದುಕುಳಿಯೋಕೆ ಬೇಕಾಗಿರೋ ಅಷ್ಟು ವೆಲ್ಫೇರ್ ಪ್ರೋಗ್ರಾಮ್ಸ್ನ, ಕಲ್ಯಾಣ ಕಾರ್ಯಕ್ರಮಗಳನ್ನು ಅವರು ಮುಂದೆ ಇಡುವಂಥದ್ದು ಹೌದು. BJP ಪಕ್ಷ ಬಂದಾಗ ಅವರು ಈ ಕಲ್ಯಾಣ ಕಾರ್ಯಕ್ರಮಗಳಕ್ಕೂ ಕೂಡ ವಿರುದ್ಧ ಇರ್ತಾರೆ. ಬರೀ ಭಾವನಾತ್ಮಕವಾದ ಸಂಗತಿಗಳು ಇದ್ರ ಮೇಲೆ ಒಟ್ಟು ಕಳೆದು ಬಿಡ್ತಾರೆ. ಆದರೆ ಈ ಬೆಂಗಳೂರು ಕೇಂದ್ರಿತ ಅಭಿವೃದ್ಧಿಯ ವಿಚಾರದಲ್ಲಿ ಬಹುತೇಕ ಎಲ್ಲ ಪಕ್ಷಗಳು ಕೂಡ ಒಂದೇ ರೀತಿಯಾದಂಥ ನಾವು ಆ್ಯಕ್ಚುಲಿ ಈ ವಿಚಾರವನ್ನು ಪಕ್ಷಾತೀತವಾಗಿ ನೋಡಬೇಕಾಗುತ್ತೆ. ಎಸ್ ಸರ್, ಹೇಳಿ, ಮುಂದುವರಿಸಿ. ನೋಡಬೇಕು, ನೋಡಿ. ಯಾಕಂದರೆ ಈಗ 371Jಗೆ ಅದರ ಕ್ಲೈಮ್ ಏನಿದೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಒತ್ತಾಯ ಇವೆಲ್ಲನೂ ಇದೆ. ಅವೆಲ್ಲವೂ ಕೂಡ ವಾಸ್ತವ ಆದ್ರೂ ನೀವು ಹೇಳ್ದಂಗೆ ಇದನ್ನು ಒಂದು ಪಕ್ಷಾತೀತವಾದಂಥ ವಿಚಾರವಾಗಿ ಇದನ್ನು ನೋಡಬೇಕು. ಮತ್ತು ಉತ್ತರ ಕರ್ನಾಟಕ ಏನಿದೆ, ಯಾವುದರ ಕಾರಣಕ್ಕಾಗಿ ರಾಜ್ಯಕ್ಕೆ ಕರ್ನಾಟಕ ಅನ್ನುವಂಥ ಹೆಸರು ಬಂದಿದೆ. ಆದರೆ ಇಲ್ಲಾಂದರೆ ಇದು ಬರೀ ಮೈಸೂರು ರಾಜ್ಯ ಆಗಿರೋದು. ಅದರ ಒಳಿತು ಕೂಡ ನಾವೆಲ್ಲ ಒಟ್ಟು ಸೇರಿ ಇಡೀ ರಾಜ್ಯದ ಅಭಿವೃದ್ಧಿಯ ಕಡೆಗೆ ಆಲೋಚನೆ ಮಾಡೋದ್ರಲ್ಲೇ ಇದೆ. ಈ ಬಗ್ಗೆ ಅದು ಹೆಚ್ಚೆಚ್ಚು ಚರ್ಚೆಗಳು ನಡೀಬೇಕು ಅಂತ. ಮತ್ತು ಸರ್ಕಾರದ ನೀತಿಗಳು ಬದಲಾಗಲೇಬೇಕು. ಎಸ್ ಸರ್, ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ಚರ್ಚೆ. ನಿಮಗೇನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಇನ್ನೂ ಸಾಕಷ್ಟು ವಿಡಿಯೋಗಳಿಗಾಗಿ ಈ ದಿನ .com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.